ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ಪತ್ನಿ ಅನಿತಾ ಕುಮಾರಸ್ವಾಮಿ, ಪುತ್ರ ನಿಖಿಲ್ ಕುಮಾರಸ್ವಾಮಿ, ಸೊಸೆ ಹಾಗೂ ಮೊಮ್ಮಗರವರು ಕುಟುಂಬ ಸಮೇತರಾಗಿ ಶುಕ್ರವಾರದಂದು ಆಗಮಿಸಿ ಹಾಸನಾಂಬೆ ದರ್ಶನ ಪಡೆದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಹಾಸನಾಂಬೆ ತಾಯಿಯ ದರ್ಶನ ಹಾಗೂ ಆಶೀರ್ವಾದವನ್ನು ಲಕ್ಷಾಂತರ ಜನರು ಪಡೆದಿದ್ದಾರೆ. ನಾಡಿನ ಜನರು ನೆಮ್ಮದಿ ಬದುಕು ಪಡೆಯಬೇಕು. ಮುಂದೆ ದೀಪಾವಳಿ ಹಬ್ಬ ಆಚರಣೆ ಮಾಡುತ್ತೇವೆ. ಎಲ್ಲರಿಗೂ ಶುಭಾಶಯವನ್ನು ಮೊದಲೇ ಹೇಳುತ್ತಿದ್ದೇನೆ ಎಂದರು. ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ವೇಳೆ ಇಲ್ಲಿನ ಶಾಸಕರ ನೇತೃತ್ವದಲ್ಲಿ ದೇವರ ದರ್ಶನ ಪಡೆದಿದ್ದೇವೆ. ಜಿಲ್ಲಾಡಳಿತ ವರ್ಗದಲ್ಲಿ ಶಿಸ್ತುಬದ್ಧ ರೀತಿ ಪ್ರತಿಯೊಬ್ಬ ಭಕ್ತನಿಗೂ ಉತ್ತಮ ಮೂಲಭೂತ ಸೌಕರ್ಯದ ಅವಕಾಶ ಕೊಟ್ಟಿರುವ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕಾರ್ಯವೈಖರಿಯನ್ನು ಹಾಗೂ ಜಿಲ್ಲಾಡಳಿತ ವರ್ಗವನ್ನು ಶ್ಲಾಘಿಸಿದರು. ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ತಾಯಿ ದರ್ಶನ ಪಡೆದು ನಾಡಿನಲ್ಲಿ ಈ ವರ್ಷ ಮಳೆ ಚೆನ್ನಾಗಿ ಆಗಿದೆ. ಉತ್ತರ ಕರ್ನಾಟಕ ಭಾಗ ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಮಳೆಯ ಅನಾಹುತಗಳಲ್ಲಿ ಬೆಳೆ ನಷ್ಟಕ್ಕೆ ಒಳಗಾದ ರೈತರಿಗೆ ಸಮಸ್ಯೆ ಕೊಡದೆ ತಾಯಿ ಸಂಪೂರ್ಣ ಶಕ್ತಿ ಕೊಡಲಿ ಎಂದು ಪ್ರಾರ್ಥಿಸಿದರು. ತುಂಬಾ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದು ಕೇವಲ ಘೋಷಣೆ ಆಗಬಾರದು. ನಮ್ಮ ರೈತರು ನಾನು ತಾಯಿಗೆ ಬೇಡ್ಕೊಳ್ತಕ್ಕಂಥದ್ದು, ಸಿದ್ದೇಶ್ವರಿಗೆ ಬೇಡ್ಕೊಳ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲೂ ಆ ಕುಟುಂಬಗಳು ಈ ಒಂದು ಮಳೆಯ ಅನಾಹುತಗಳಲ್ಲಿ ಬೆಳೆಯ ನಷ್ಟಕ್ಕೊಳಗಾಗಿ ಹಿಂದೆ ನಾವೇನು ಹಲವಾರು ರೀತಿಯ ಆತ್ಮಹತ್ಯೆಗಳನ್ನು ಕಾಣ್ತಾ ಇದ್ವು, ಅದು ಆಗಬಾರದು. ಆ ತಾಯಿಯ ಒಂದು ಸಂಪೂರ್ಣ ಆಶೀರ್ವಾದ, ಒಂದು ಶಕ್ತಿ ನಮ್ಮ ರೈತ ಬಂಧುಗಳಿಗೆ ದೊರಕಲಿ. ಸರ್ಕಾರವು ಉತ್ತಮದ ರೀತಿಯಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ತಾಯಿ ಎಲ್ಲರಿಗೂ ಸಮೃದ್ಧಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರ ಒಂದ್ಸಿನ ಮಾತು ಮುಗಿಸ್ತಾರೆ. ಜೊತೆಯಲ್ಲಿ ಶಾಸಕರುಗಳಾದ ಸುರೇಶ್ ಬಾಬು, ಸ್ವರೂಪ್ ಪ್ರಕಾಶ್, ಎಂಟಿ ಕೃಷ್ಣಪ್ಪ, ಸಿಎನ್ ಬಾಲಕೃಷ್ಣ, ಎ ಮಂಜು, ಹರೀಶಗೌಡ, ಶರಣಗೌಡ ಕುಂದನೂರ, ರಾಜುಗೌಡ ಭೋಜೇಗೌಡ, ಶಾರದಾ ಪೂರ್ವನಾಯಕ್, ಕರಿಯಮ್ಮ, ಮಾಜಿ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ, ರಮೇಶ್, ಮೇಯರ್ ಗಿರೀಶ್, ಚನ್ನವೀರಪ್ಪ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.